ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ. ಇವತ್ತು ಗೆಟಪ್ ಸ್ವಲ್ಪ ಇದೆ. ಏನಪ್ಪ ಅಂದರೆ ಇವತ್ತು ಶ್ರಾವಣ ಶನಿವಾರ, 3ನೇ ಶ್ರಾವಣ ಶನಿವಾರ. ಅದಕ್ಕೋಸ್ಕರ ಇವತ್ತು ಮನೆದವ್ರಿಗೆ ಹೋಗ್ತಾ ಇದ್ದೀವಿ. ಹೋದ ವರ್ಷ ಫ್ಯಾಮಿಲಿ ಜೊತೆ 4 ಜನ, ಇಬ್ಬರು ಗಾಡೀಲಿ ಇಬ್ಬರು ಬಸ್ಸಲ್ಲಿ ಹೋಗಿದ್ವಿ. ಅದಕ್ಕೋಸ್ಕರ ಈ ವರ್ಷ 4 ಜನ ಹೋಗ್ತಾ ಇಲ್ಲ, ಇಬ್ಬರೇ, ನಾನು ಅಮ್ಮ ಇಬ್ಬರು ಗಾಡೀಲಿ ಹೋಗ್ಬಿಟ್ಟು ಬರ್ತಾಯಿದ್ದೀವಿ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎದ್ದು ಗೋವಿಂದಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ಇವಾಗ ನೀಟಾಗಿ ಫ್ರೆಶ್ ಆಗಿ ಇವಾಗ ಬನ್ನಿ ಗೋವಿಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಅಣ್ಣ ಹೆಂಗೋನೆ. ರಮಣ ಗೋವಿಂದ ಗೋವಿಂದ, ಶ್ರೀಮದ್ ರಮಣ ಗೋವಿಂದ ಗೋವಿಂದ, ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಅಕ್ಕಿ ಕುಣಿದ ಶ್ರೀಮದ್ ರಮಣ ಗೋವಿಂದ ಗೋವಿಂದ. 3 ಸರಿ ಹೇಳ್ಬೇಕು. ఎందుకు ನಾನು ಹೋಗಿ ಚುಚ್ಚಿಬಿಡು, ಕೈ ಹಿಡ್ಕೋ. ಒಂದು 5 ಮನೆ. ಬಾಯ್. ಮೇಲ್ಗಡೆ ಆಂಟಿ ಮನೆಗೆ ಇವಾಗೆಲ್ಲ ನೀಟಾಗಿ ರೆಡಿ ಆಗಿದ್ದೀನಿ. ಮತ್ತೆ ಪಂಚೆ ಎಲ್ಲ ತೆಗೆದು ಇವಾಗ ನೀಟಾಗಿ ಶರ್ಟು ಪ್ಯಾಂಟೆಲ್ಲ ಹಾಕ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಇವಾಗ ರೆಡಿ ಆಗಿದ್ವಿ. ನಾನು ಅಮ್ಮ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇವಾಗ ಹೋಗೋಣ. ಓಕೆ ಗೈಸ್, ಫೈನಲಿ ಇವಾಗ ದೇವಸ್ಥಾನ ಹತ್ರ ಇದ್ದೀವಿ. ನಾವು ಗೊತ್ತಿಲ್ಲದೆ ಇಲ್ಲಿ ಈಶ್ವರನ ದೇವಸ್ಥಾನ ಆಗ್ತಿದ್ದೆಲ್ಲ, ಯೆಲ್ಲೋ ಕಲರ್ ಬಿಲ್ಡಿಂಗು, ಅದು ಓಪನ್ ಮಾಡ್ತಿದ್ದಾರಂತೆ. ಅದಕ್ಕೋಸ್ಕರ 48 ದಿನ ಏನೋ ವ್ರತ ಮಾಡ್ತಾರಂತೆ. ಅದಕ್ಕೋಸ್ಕರ ಊರಲ್ಲಿ ಯಾರೂ ನಾನ್ ವೆಜ್ ಮಾಡೋಂಗಿಲ್ಲ. ನಾವು ಗೊತ್ತಿಲ್ಲದೇ ಕೋಳಿ ತಂದುಬಿಟ್ಟಿದ್ದೀವಿ. ಅಂದರೆ ಜೀವಂತವಾಗಿರೋ ಕೋಳಿನೇ, ಇನ್ನೂ ಕ್ಲೀನ್ ಏನು ಮಾಡಿಸಿಲ್ಲ. ದೇವ್ರಿಗೆ ಪೂಜಾರಿಗೆ ಕೊಟ್ಬಿಡೋಣ ಅಂತ ತಂದಿದ್ದು. ಅದಕ್ಕೋಸ್ಕರ ಇವಾಗ ವಾಪಸ್ ತೊಗೊಂಡೋಗಿ ಅಂತ ಹೇಳ್ತಿದ್ದಾರೆ. ಇವಾಗ ಪೂಜೆಗೆ ರೆಡಿ ಮಾಡ್ಕೊಡ್ತಿದ್ದಾರೆ. ಮತ್ತು ಮುಡಿ ತೆಗಿಯೋರನ್ನ ಕರೆದಿದ್ದಾರೆ, ಅವರು ಬರ್ತಾರೆ. ಇವಾಗ ಪೂಜೆ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ. ಅದೇ ನಂಗೊತ್ತಿಲ್ಲ.
ಓಕೆ ಗೈಸ್, ಇವಾಗ ನೋಡ್ಬೋದು ಒಂಥರ ಕಾಣಿಸ್ತಾ ಇದ್ದೀನಿ, ಆದರೂ ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಅನಿಸ್ತಾ ಇದೆ ಅಲ್ವಾ, ಚೆನ್ನಾಗಿದ್ದೀನಿ. ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಕೋಳಿನ ಮತ್ತೆ ವಾಪಸ್ ಅಂಗಡಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ, ನೋಡೋಣ ಅಲ್ಲಿ ಮುಂದೇನಾಗುತ್ತೆ ಅಂತ. ಇವಾಗ ಹೊರಡ್ತಾ ಇದ್ದೀವಿ, ಪೂಜೆ ಎಲ್ಲ ಮುಗೀತು. ಇವಾಗ 1 hour later. One hour later. ಮುಖ ನೋಡ್ಕೊಳಕ್ಕೆ ಆಯ್ತಿಲ್ಲ, ಕೂದಲು ತುಂಬ ಐತಿ. ಮಾಡ್ತಾ ಇದ್ದೀನಿ ವಿಡಿಯೋನ. ಕಟಿಂಗ್ ಮಾಡಿಸಿದ್ರೆ ಆಗಿರೋದು. ಹೇಳಾದ್ಮೇಲೆ ಮುಗೀತು. ಏನು ಹಾಕ್ಬಾರಲ್ಲ ಸಿಂಬಲ್, ಏನದು ಹಾಕಿರೋದು? ಇವು ಅಂತ ಹಾಕೋರ, ಇವು ಅಂತ ಹಾಕೋರ. ಏನೋ ಬೇರೆದೇನೋ ಬರಲಿಲ್ಲ. ಏನಪ್ಪ ಏನು ಅಂತ ಕಮೆಂಟ್ ಮಾಡಿ ನೋಡಿ, ಗೊತ್ತಿಲ್ಲ ನನಗಂತೂ. ಅಲ್ಲಿ ಇವಾಗ ಮನೆಗೆ ಬಂದಾಯ್ತು. ಮನೆಗೆ ಬಂದು 6 ಗಂಟೆ ಕರೆಕ್ಟಾಗಿ ಬಂದಿದ್ದು ಮನೆಗೆ. ಅಲ್ಲಿ 2:15 ಬಿಟ್ಟಿದ್ದು. ಮಧ್ಯದಲ್ಲಿ ಚಾಟ್ಸು, ಕಾಫಿ ಎಲ್ಲ ತಿನ್ಕೊಂಡು, ಮತ್ತು ಬೋಂಡ ಸೂಪ್ ಎಲ್ಲ ತಿನ್ಕೊಂಡು, ಕಾಫಿ ಕುಡಿಲಿಲ್ಲ, ತಿನ್ಕೊಂಡು ಶಾರ್ಟ್ಕಟ್ಟಲ್ಲಿ ಬಂದ್ಬಿಟ್ವಿ. ಇವಾಗ ಮನೇಲಿ ನೆನ್ನೆ ಕೂಡಿಸೋ ದೇವ್ರಿಗೆ ಮತ್ತೆ ಪೂಜೆ, ನೈವೇದ್ಯಕ್ಕೆ ಪೂಜೆ ಮಾಡ್ತಾವೆ. ಇವಾಗ ನಾಳೆ ಫಂಕ್ಷನ್ಗೆ ಬೇರೆ ಹೋಗಬೇಕು. ಇದೇ ಥರ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.